ಬದುಕು ಎಂಬ ದಾರಿಯೋ ಒಬ್ಬ ಇದ್ದೆ, ನೀ ಎನ್ನ ಕೋಡ ಇರು, ಎನ್ನ ಕೋಡ ನೀನಿರಾಲೆ ಬದುಕು ನೋಗೆ ಏನಾಗೇನು ಅರಕಲಿಲ್ಲೇ. ಬದುಕು ಎಂಬ ದಾರಿಯೋ ಒಬ್ಬ ಇದ್ದೆ, ನೀ ಎನ್ನ ಕೋಡ ಇರು, ಎನ್ನ ಕೋಡ ನೀನಿರಾರೆ ಬದುಕು ನೋಗೆ ಏನಾಗೇನು ಅರಕಲಿಲ್ಲೇ. ನಿಜ ದಾರಿಯು ಸತ್ಯವು ನೀರೆಗ, ತುಂಬಿದ ಬದುಕು ನೀರೆಗ. ನಿಜ ದಾರಿಯು ಸತ್ಯವು ನೀರೆಗ, ತುಂಬಿದ ಬದುಕು ನೀರೆಗ. ನಾನಿನಗ ಸೊಂದ, ನಾನಿನಗ ಸೊಂದ, ನೀನಗ ಸೊಂದ ಎಂಬ ನಟ್ಟು ಬಿಡುವುದಿಲ್ಲೇ. ನಾನಿನಗ ಸ್ವಂತ, ನೀನಗ ಸ್ವಂತ ಎಂಬ ನಟ್ಟು ಬಿಡುವುದಿಲ್ಲೇ. ಬದುಕು ಎಂಬ ದಾರಿಯೋ ಒಬ್ಬ ಇದ್ದೆ, ನೀ ಎನ್ನ ಕೋಡ ಇರು, ನೀ ಕೋಡ ನೀನಿರಾಲೆ ಬದುಕು ನೋಗೆ ಏನಾಗೇನು ಅರಕಲಿಲ್ಲೇ. ಉಲಗದೋಗಿ ಬಾ ದೇವರ ಮಕ್ಕವೇ, ಬಾನುಗೂ ಭೂಮಿಗೂ ದೇವರಾಜ ಯೇಸು ಸೋಮಿಯ ಮಕ್ಕವೇ, ನಿಮಗೆ ಎಲ್ಲಾಗೂ ದೇವರುடைய அரசனி ஆசீர்வாதವು ನಿಮಗೆ. ನಾ ಹೇಗನೆ ಮನಸ್ಸ ಇಬ್ಬನ ಗಟ್ಟ ಇದ್ದನೋ ಸಾವನ ಗಟ್ಟ ಸತ್ತು ಬಿಟ್ನೋ, ಆಲೆ ಸಾವುದೋವೆ ಎರಡು ದಾರಿ ಆಡದೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಎರಡು ದಾರಿ ಎತ್ತಂದ್ರೆ ಆ ಎರಡು ದಾರಿ ಉಲಗಲೋಗ ಸಾವೋಕೆ ಎಲ್ಲಿಗೆ ಹೋದಾರ? ನರಕಕ್ಕೆ ಹೋದಾರ ಅಂದ್ರೆ. ಯೇಸು ಸೋಮಿ ಹೋಗೆ ಸತ್ತವಕ್ಕೆ ಎಲ್ಲಿಗೆ ಹೋದಾರದಲೆ? ಪರಲೋಕ ಹೋದಾರ. ಅಲ್ಲೇಲೂಯಾ. ಆಗ ಉಲಗ ಬೇಕಾ ಪರಲೋಕ ಬೇಕಂಬುದು ದಾರಿ ಮುಡಿವು ಮಾಡೋದ್ರೆ ನಂಗತೆ ತೀರ್ಮಾನ ಮಾಡೋದು. ಅಲ್ಲೇಲೂಯಾ. ಇಲ್ಲಿ ದೇವರ ಹೇಳ್ಯಾರ, வெளிப்படுத்துவதோge 22வது அதிகாரದೋಗೆ 12:13 இதோ சீக்கிரமாய் வருகிறேன், இதோ நான் மனக்கல்ல பண்ணனே, அவனம கிரியைகளின்படியே ಗೆಲಸಗ್ನಿಲ್ಲಮಾಕೆ அவனவனுக்கு ಅವನಮಗ நான் அளிக்கும் பலன் நான் ஒத்துரும்பಪ್ಪ ಕೂಲಿ என்னோட கூட வருகிறது. என்ன கூட ಒಂದು ಕೈದೋಗ ಅರಸನ ಒತ್ತಿನ ಬನ್ನೆ, ಒಂದು ಕೈದೋಗೆ ಸಾಪ ಒತ್ತಿನ ಬನ್ನೆ. ಆಮೇನ್, ಆಮೇನ್, ಅಲ್ಲೇಲೂಯಾ. ಒಂದು ಕೈದೋಗೆ ಸಾಪ, ಒಂದು ಕೈದೋಗೆ ಅರಸನೆ. ನೀವು ಒಳಿತು ಮಾಡಿದ್ರೆ ಅರಸನೆ, ನೀವು ಒಳ್ಳೇದು ಮಾಡಿದ್ರೆ ಸಾಪ. ಅಲ್ಲೇಲೂಯಾ, ಅಲ್ಲೇಲೂಯಾ. ಆಗ ಪಾಪ ಎಲ್ಲಿ ಅಡ್ದುಂಡಲೆ? ಬಾಯಿಲ್ದೋಗೆ. ಇಲ್ಲಿ ಬಾಯಿಲ್ದೋಗೆ ಪಾಪ ಅಡ್ದುಂಡದೆ. ಆ ಪಾಪವ ನಂಗೆ ನೋಡೋದು. ಅಲ್ಲೇಲೂಯಾ. ಇಲ್ಲಿ ನಂಗೆ ಸತ್ತು ಬಿಟ್ಲೆ, ನಂಗೆ ಮರ್ಚಿ ನಂಗೆ ಎದ್ದನವ ಅಂದು ಒಂದು ಸಂದೇಹ ನಂಗೆ ಕಟ್ಟಿದಾನೆ. ಜನ್ಮ ಅಂತ ಒಂದು ಅಡದೆ ಅತ್ತು ಇಲ್ಲೇ ಅತ್ತಂಬುದು ನಂಗೆ ಹೋಗಿ ಗಣ ಬಿದ್ದೆವು. ಆಗ ಈ 1 ಕೊರಿಂಥಿಯರ್ 15வது அதிகாரದோಗೆ 50 ನೋಡು, 50 சகோதரரே, நான் சொல்லுகிறது என்னவெனில், மாம்சமும் ரத்தமும் தேவனுடைய ராஜ்யத்தை சுதந்திரிக்க மாட்டாது. அழி உள்ளது, அழியாமையே சுதந்திரிப்பதும் இல்லை. ಏನು ಅಂದ್ರೆ ಮಾಂಸமும் ರಕ್ತமும் ಅಂದ್ರೆ ನಂಗ ಪಾಪವು ಸಾಪವು ಪರಲೋಕ ತೆಬ್ಬದಿಲ್ಲ, ಅಲ್ಲಿ ಹೋಗಿ ಸೇತೋದಿಲ್ಲ. ಏನವ ಪಾಪವು ಸಾಪವು ಪರಲೋಕದಾಗ ಸೇತೋದಿಲ್ಲ. ದಾರವ ಸೇತಾರಂದಲೇ ನಂಗಿಲ್ಲಿ ಕಷ್ಟಪಟ್ಟು ನೊಂದು ನುಣಿದು ಏಸಗ ಬಂಬು ಏಸಗ ಪಾಡು ಏಸಗ ಕಷ್ಟ ಅಟ್ಲಿಯೋ ಏಸು ಸ್ವಾಮಿ ಬುಡಾದ ಹಿಡಿತು ಹೊರಕದ್ದು ಆಗಲು ಸಂತು ಜಾಮದೋಗೆ ತನ್ನ ತುಳಿಸಿ ತನ್ನ ನಾಮವ ಮದುಮೆ ಪಡಿಸುವನಗೆ ಪರಲೋಕದನಗ ಎಡೆಯಾಳದೆ. ಆಮೇನ್, ಅಲ್ಲೇಲೂಯಾ, ಅಲ್ಲೇಲೂಯಾ. ಆಗ ನಂಗ ಓದುವ ನಂಗ 51 ಓದುವ. இது ஒரு ரகசியத்தை உங்களுக்கு அறிவிக்கிறேன், நாம் எல்லோரும் நித்திரை அடைவதில்லை, ஆகிலும் கடைசி எக்காலம் துணிக்கும் போது ஒரு நிமிஷத்திலே ஒரு இமை பொழுது நாம் எல்லோரும் மறுரூபமாக்கப்படுவோம். ಆಮೇನ್, ಅಲ್ಲೇಲೂಯಾ. ದೇವರು ಬಂದು ಕಲ್ಲುಗ ಉಸಿರು ಕೊಟ್ಟಾರ, ಮರಗ ಉಸಿರು ಕೊಟ್ಟಾರ, ದಾರಿಗೆ ಮಣ್ಣು ಉಸಿರು ಕೊಟ್ಟಾರ. ತಾನು ಎಣಿಸಿ ಬಿಟ್ಲೆ ಹುಟ್ಟು ಮಾಡೋದು ಎತ್ತ ಬೇಕಾದ್ರೂ ಹುಟ್ಟು ಮಾಡ್ಯಾರ. ಹೆಣ್ಣ ಗಂಡು ಮಾಡ್ಯಾರ, ಗಂಡ ಹೆಂಡು ಮಾಡ್ಯಾರ. ಇತ್ತು ಮಕ್ಕಳಾಡ್ದೆ. ಆಲೆ ಈ ಮರದೋಗೆ ದೇವರು ಮಾತಾಡಿಸಿನ, ಕಲ್ಲುದೋಗೆ ಕಲ್ಲು
ಯೇಸು ಸ್ವಾಮಿಯ ಕತ್ತೆಯ ಕೂಟಿನ ಬಪ್ಪನೆ ಅವಕ್ಕ ಊರುವಲ್ಲ ಕೂಟಿನ ಬಂದಾರ. ಆಗ ಅಲ್ಲಿಬ್ಬ ಪರಿಚಯ ಸರಿಚೇರಿ ಏನಂದ್ರ ಅಂದ್ರೆ, ನೀಗ ಶೀಸರ ಸದ್ದ ಮಾಡಿ ಅಪ್ಪರ ಸದ್ದ ಮಾಡಲಿದ್ದಾರೆ, ಅವಾಗ ಸದ್ದಾಕ್ ಬರೀ ದೇಗುಂದ. ಆಗ ದೇವ್ರು ಹೇಗಿದ್ರು, ಇವಾಗ ಸದ್ದಾಕದ್ರ ದಾರ ಸದ್ದಾಕ್ಯಾರ, ಕಲ್ಲು ಸದ್ದಾಕಿರ. ಅಲ್ಲೇಲೂಯ. ಕಲ್ಲುಗೇನ ದೇವ್ರು ಕೊಟ್ಟಾರ, ಬೇಯಿ ಕೊಟ್ಟಾರ, ಮೂಗು ಕೊಟ್ಟಾರ, ಮುತ್ತಿರು ಕೊಟ್ಟಾರ, ಕಿವಿ ಕೊಟ್ಟಾರ. ಆದ್ರೆ ದೇವರು ನಿಲ್ಲಿಸಿದೆ, ಹೆಣ್ಣ ಗಂಡು ಮಾಡಾಕು, ಗಣ್ಣ ಹೆಂಡು ಮಾಡಾಕು, ಏನ ಅಟ್ಟನ್ನು ಇಲ್ಲಾದ ಮಾಡೋಕು, ಇಲ್ಲಾದ ಉಟ್ಟು ಮಾಡೋಕು. அது தேவருந்து தான் முடியுதா, மனுஷனுக்கு முடியா. அது தாரகாந்தல அதுல மருத்துவ 51 மறுத்து விடுவோம். ஒரு ரகசியத்தை உங்களுக்கு அறிவிக்கிறேன், நாம் எல்லோரும் வித்து அறிவதில்லை, ஆகிலும் கடைசி எக்காலம் துணிக்கும் போது ஒரு நிமிஷத்திலே ஒரு இமைப்பொழுது. ஆமேன், அல்லேலூயா. ಆಗ ನಂಗೆ ಬಂದು ಏನ್ ಮಾಡುದಿಲ್ಲ, ಏನ ಬಂಬು ಬಸ್ ಬಂದಿರಿ ಯೇಸು ಸ್ವಾಮಿ ನಂಗೆ ಪಟಕನ ಹಿಡಿತುಂಬುದು. 8 ಕೊರಿಂಥಿಯರದೊಳಗೆ 7ನೇ ಅಧ್ಯಾಯದೊಳಗೆ ನಂಗ ವಚನ ಏನಂತಂದ್ರೆ, ಒಬ್ಬ ಬಂದು ಕ್ರಿಸ್ತುಗೋಗ ಬಂದ್ಬಿಟ್ಲೆ ಅವನ ಆಯ ಬದುಕೆಲ್ಲ ಬಿಟ್ಟ ಬರ್ತ, ಅದೆಲ್ಲವೂ ಹೊಸ ಬದುಕುತ್ತ. ಆಗ ನಂಗೆ ಎಲ್ಲಿ ಇದ್ದೆ ಅಂದ್ರೆ, ಆಯ ಬದುಕ ಬಿಟ್ಟು ಹೊಸ ಬದುಕುಗ ನಂಗ ಬಂದದ್ದು. ಹಲ್ಲೇಲೂಯ, ಹಲ್ಲೇಲೂಯ. ಹೊಸ ಬದುಕುಗ ನಂಗ ಬಂದದ್ದು. ಆಗ ನಂಗ 22 ಓದುವ 15 22 22 மருத்துவராகிய சிறியோரையும் பெரியோரையும் தேவனுக்கு முன்பாக நிற்க கண்டேன். அப்போது புஸ்தகங்கள் திறக்கப்பட்டது. ಅದು ನೋಡಿ, ಜೀವ ಪುಸ್ತಕ ನಂಗೆ ಇಲ್ಲಿ ಏನೇನ ಗೀದಿದ್ದೋ, ಇಲ್ಲಿ ಏನೇನ ಮಾಡಿದ್ದೋ, ದಾರ್ಗೇನ ಉಳಿಕೆ ಮಾಡಿದ್ದೋ, ದಾರ್ಗ ನಂಗ ಒಳ್ಳೇದು ಮಾಡಿದ್ದೋ, ಅದೆಲ್ಲ ನಂಗ ಜೀವ ಪುಸ್ತಕದಾಗ ಆ ಬುಕ್ದಾಗ ಬರೆದಿಟ್ಟ ಪರಲೋಕದಾಗ. ಅಲ್ಲೇಲೂಯ, ಅಲ್ಲೇಲೂಯ ಬರೆದಿದ್ದಾರೆ. ಆಗ ಬರೆದು ನೋಡಿ ದೇವರೇ ಯಾರ, ನೀ ಅಲ್ಲಿ ಉಳಿತು ಮಾಡಿದ್ದಿಲ್ಲ, ಉಳಿತು ಸಿಕ್ಕರ, ಒಳ್ಳೇದು ಮಾಡಲೇ ಉಳಿತು ಸಿಕ್ಕರ. ಅಣ್ಣ ತಮ್ಮನ ಕೂಡ ಆಗ ಮಾಡಿ, ಸ್ವಂತ ಬಂದ ಕೂಡ ಆಗ ಮಾಡಿ, ನಟ್ಲೊಳ ಕೂಡ ಆಗ ಮಾಡಿ, ತೆವರಗಾಗಿ, ತೋಟಗಾಗಿ, ಮನೆಗಾಗಿ, ಒಳ್ಳಗಾಗಿ ಹಣಕಾಸು ಕೊಟ್ಟು ಇದ್ವಾಗ ನಂಗ ಈ ಜೋಡಿ ಎಲ್ಲ ಜೋಗೆ ನಂಗೆ ದೇವರ ಬಿಟ್ಟು ಬೆಳಗೋನ್ ಏನಾಗ್ಬಿಟ್ರೆ, ದೇವರ ಕೊಡ ಇಲ್ಲ ಅಂದ್ಬಿಟ್ಲೆ ನಂಗ ಆ ಜೀವ ಬುಕ್ಕದೋಗ ನಂಗೆ ಹೆಸರಲ್ಲಿ ಅಡಾಮರ್ತ. ಅಲ್ಲೇಲೂಯ, ಅಲ್ಲೇಲೂಯ. ಮಾತೇಗಿರ 24 15 24 1 கொரிந்தியர் 15:24. ஆதாமுக்குள் எல்லாரும் மரிக்கிறது போல கிறிஸ்துவுக்குள் எல்லாரும் உயிர்ப்பிக்கப்படுவார்கள். ஆமென். அவனவன் தன் வரிசையிலே உயிர்ப்பிக்கப்படுவான். முதற்பலனானவர் கிறிஸ்து. பின்பு அவர் வருகையில் அவருடைய உயிர்ப்பிக்கப்படுவார்கள். அதன் பின்பு முடிவு உண்டாகும். அப்பொழுது அவர் சகல துரைத்தனத்தையும் சகல அதிகாரத்தையும் வல்லமையும் பரிகரித்து தேவனும் பிதாவுமா இருக்கிறவருக்கு ராஜ்யத்தை ஒப்பு கொடுப்பார். ಆಮೆನ್, ಹಲ್ಲೆಲೂಯ. ನಂಗೆ ಇಲ್ಲಿಯ ಬದುಕು ಸ್ಥಿತಿ ಕಸಗುತ್ತಾ, ಇಲ್ಲಿಯ ಬದುಕು ಸ್ಥಿತಿ ಕಷ್ಟತ, ಇಲ್ಲಿಯ ಬದುಕು ಸ್ಥಿತಿ ಸೋದನತ. ದೇವರು ಹೇಳ್ಯಾರ, ಏನಗ ಅಡೋ ಕಷ್ಟವೂ ನಿಂಗರದೆ, ಆದ್ರೆ ನೀಗ ಮುಡಿಯು ಪರ್ಯಂತ உண்மையாய் இப்போது வந்து. அல்லேலூயா, அல்லேலூயா. முடிய பறந்தே நாங்க சாவನ கಟ್ಟವು ದೇವರಿಗೆ ಉண்மைಯಾಗ್ಬೋದು. ಮನಸ್ಸಿನಿಗೆ ಉண்மையா ಇರ್ಬೇಕ தேவைಯ ಇಲ್ಲ. ದಾರಿಗೆ ಉண்மைಯಾಗ್ಬೋದು ದೇವರಿಗ. அல்லேலூயா. ದೇವರಿಗ ಉண்மையா ಇರ್ಬನೆ ಸಗ್ಗದೋಗ ನಂಗೆ ಮನೆಯೋಡದೆ ನಂಗೆ ಇಲ್ಲಿ ನಂಗೆ ಕಲ್ಲದೋಗ ಮಣ್ಣದೋಗ ಮನೆ ಕಟ್ಟಿನೋ, ಪರಲೋಕದೋಗ ಕೈಯೋಗ ಕಟ್ಟಾದ ಮನೆಯೋಗ ನಂಗೆ ಬದುಕು. அல்லேலூயா, அல்லேலூயா. ಅಲ್ಲಿ ಹಸುಪು ಇಲ್ಲ, ಅಲ್ಲಿ ಏನಿಲ್ಲ, ಅರುಪು ಇಲ್ಲ, ಹಸುಪು ಇಲ್ಲ, ಅರುಪು ಇಲ್ಲ, ಅಲ್ಲಿ ಒಂದೂ ಇಲ್ಲ. ನಂಗೆ ಗಿಜ ಬೇಕಾದಿಲ್ಲ, ಸುಮಿಕೋಡಿದ್ದು ನಂಗೆ ಕದಿಯಾಡಿ ಪಾಟು ಪಾಡಿ ತುಳಿಸಿನೇ ತಿಂಬುದು. ಅಲ್ಲೇಲೂಯ. ಆಗ ನಂಗೆ ಏನು ಮಾಡೋದಿಲ್ಲ, ದೇವರ ಸಮ್ಮುಖದೋಗ ನಂಗೆ ಅರಕ ಮಾಡಿ, ದೇವರೇ ನೀ ಹೇಗೂ ಇಲ್ಲಿ ಬಂದ್ರೆ ಇನ್ನ ಕೂಟಿಲ್ದೋರೆ ಅತ್ತನ ದೇಗಿ ನಂಗೆ ಆ ಎದುರು ನೋಡಿ ನಿಂಬೋದು. ಸತ್ತು ಬಿಟ್ರೆ ಅತ್ತನಂತ ಎಲ್ಲಾರು ಸಾಲ್ತ, ಎಲ್ಲ ಸಾಲ್ತ. 70 ವಯಸ್ಸು ಸತ್ತನ, 40 ವಯಸ್ಸು ಸತ್ತನ, 10 ವಯಸ್ಸಿನ ಸತ್ತನ, 5 ವಯಸ್ಸು ಸತ್ತನ. ದುಃಖ ನಂಗೆ ಹಾರಿಯು. ಆ ದುಃಖ ನಂಗೆ ಎಲ್ಲಿ ಸಂತೋಷ ಮಾಡಿದ್ರೆ ಪರಲೋಕದೋಗೆ. ಅಲ್ಲೇಲೂಯ. ಪ್ರಿಯವಾದವಕ್ರೆ, ನಂಗೆ ಏನ ಕಷ್ಟ ನಷ್ಟ ಬಂದಿಲ್ಲ, ಏನ ಪಾಪ ಪರಿಹಾರ ಬಂದಿಲ್ಲ, ಒಬ್ಬ ಒಳ್ಳದ ಪಾಪ ಸಾಪ ಮಾಡಾದಂಗೆ ದೇವರಿಗೆ ಪ್ರಿಯಪಟ್ಟು ದೇವರ ಗೆಲ್ಸುವ ನಂಗೆ ಜೀವನೆ. ದೇವರಾದ ಯೇಸು ಸ್ವಾಮಿ ನಂಗೆ ಬೇಕಾದ ಅರಸನಿ ಆಶೀರ್ವಾದ ಕೊಟ್ಟು
ನಂಗೆ ಬೇಕಾದ ಕಿವಿ ಜ್ಞಾನವು ಕೊಟ್ಟು ನಂಗೆ ನಡೆಸ್ಯಾರ. ನಂಗೆ ಏನೋ ಒಂದು ಕಷ್ಟ ಬಂದು ಬಿಟ್ಟ ಅಂತ ನಂಗೆ ಜಾಡ ಹೋಗக்கூடாது. ಅಮ್ಮನ ಮಾತು ಇಮ್ಮನ ಮಾತು ನಂಗೆ ಕೇಸ್ ನೋಡ್ಕೊಡೋದು. ನಂಗೆ ಸಂಗೀತ ಹೇಗಿದಂಗೆ ಆ ಒಲದಮ್ಮನ ಕೂಡ ಸೇರக்கூடாது. ಒಲದಮ್ಮನ ಕೂಡ ನಂಗೆ ನಟ್ಟು ಬಿಯ್ಯக்கூடாது. ಅಮ್ಮನ ಸರ್ ಏನ ಒಂದು ಒಳ್ಳೆ ತೋಲವು ನಂಗೆ ಧನ ಅನ್ಕೊಡೋದು. ನಂಗೆ ದುಃಖ ಧನ ಅನ್ಕೊಡೋದು. ಏಸು ಸೌಮ್ಯ ಹೊರಕೊಂದು ಸಂತು ಅವರು ಎಲ್ಲಾ ಜಾಮದೋಗಿಯು ಏಸು ಸೌಮ್ಯ ಕೊಟ್ಟಿದ್ದು ನಂಗೆ ಬೇಕಾ ಅರಸನ ಈಸು ನಿಂಗಗೂ ಏನಗೂ ನಂಗೆ ಎಲ್ಲಾಗೂ ಬಂದು ದಾರ ದೇವರು ದಾರ ನಂಗೆ ಅಪ್ಪ ಅಂದಲೆ ನಂಗೆ ಕುಲ ದೇವರ ದಾನದಲ್ಲೇ ಏಸು ಸೋಮಿತ ಅಡಕ ಮಾಡುವ ದೇವರೇ ಈ ದಾಮದ ಕೊಡಿ ಮಾತು ನಿನ್ನ ಮಕ್ಕಳು ಹೇಗಿದ್ದಾಗ ನನ್ರಿ ಕೇಪ ಒಬ್ಬೊಬ್ಬನು ದೇವನೇ ಕುಟುಂಬವಾಗಿ ಕೂಟವಾಗಿ ತಂತನಿಯಾಗಿ ಅರಿತು ಆಶೀರ್ವಾದ ಮಾಡು. ತುದಿ ಘನ ಮಹಿಮೆಲ್ಲ ನನಗೆ ಸೇರ್ತಾನೆ. ಮೇಪರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಆಮೇನ್ ಆಮೇನ್.